ಬಾಲಿವುಡ್ನಿಂದ ದೂರವಿದ್ದರೂ ಅಭಿಮಾನಿಗಳಲ್ಲಿ ನಟಿ ಪ್ರಿಯಾಂಕಾ ಚೋಪ್ರಾ ಸದಾ ಸುದ್ದಿಯಲ್ಲಿರ್ತಾರೆ. ಇಂದು ಅವರು ತಮ್ಮ ಪತಿ ನಿಕ್ ಜೋನಾಸ್ ಮತ್ತು ಮಗಳು ಮಾಲ್ತಿ ಮೇರಿ ಅವರೊಂದಿಗೆ ಸಂತೋಷದ ಜೀವನವನ್ನ ನಡೆಸುತ್ತಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಪ್ರಿಯಾಂಕಾ ಮತ್ತು ನಟ ಶಾಹಿದ್ ಕಪೂರ್ ನಡುವೆ ಸಂಬಂಧ ಸುದ್ದಿಯಲ್ಲಿತ್ತು. ಅವರ ಸಂಬಂಧ ಮದುವೆಯ ಹಂತಕ್ಕೆ ಹೋಯಿತು. ಆದರೆ ಮದುವೆ ಆಗಲಿಲ್ಲ. ಪ್ರಿಯಾಂಕಾಗೆ ಇಂದು ಜನ್ಮದಿನ. ಅವರು ಹಳೆಯ ಸಂಬಂಧದ ಬಗ್ಗೆ ನೋಡೋಣ. ಪ್ರಿಯಾಂಕಾ ಮತ್ತು ಶಾಹಿದ್ ಅನೇಕ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಅಭಿಮಾನಿಗಳು ದೊಡ್ಡ ಪರದೆಯಲ್ಲೂ ಅವರ ಕೆಮಿಸ್ಟ್ರಿಯನ್ನ ಇಷ್ಟಪಟ್ಟರು. ಚಲನಚಿತ್ರಗಳ ಹೊರತಾಗಿಯೂ ಇಬ್ಬರು ಅನೇಕ ಸ್ಥಳಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು. ಅವರ ಸಂಬಂಧವು ವಿಭಿನ್ನ ತಿರುವು ಪಡೆಯುವ ಮೊದಲು ಒಂದು ದೊಡ್ಡ ಘಟನೆ ಸಂಭವಿಸಿತು ಮತ್ತು ಇಬ್ಬರು ಬೇರೆಯಾಗಲು ನಿರ್ಧರಿಸಿದ್ರು. ಒಂದು ಕಾಲದಲ್ಲಿ ಪ್ರಿಯಾಂಕಾ ಮತ್ತು ಶಾಹಿದ್ ಅವರ ಸಂಬಂಧ ಸುದ್ದಿಯಲ್ಲಿತ್ತು. ಆಘಾತಕಾರಿ ಘಟನೆಯ ನಂತರ ಅವರ ಸಂಬಂಧ ಬೆಳಕಿಗೆ ಬಂದಿತ್ತು. ಬೆಳಗಿನ ಜಾವ ಆದಾಗ ತೆರಿಗೆ ಇಲಾಖೆ ಪ್ರಿಯಾಂಕಾ ಅವರ ಮನೆಯ ಮೇಲೆ ದಾಳಿ ಮಾಡಿತು. ಮಾಧ್ಯಮ ವರದಿಗಳ ಪ್ರಕಾರ ಆ ಸಮಯದಲ್ಲಿ ಶಾಹಿದ್ ಪ್ರಿಯಾಂಕಾ ಅವರ ಮನೆಯಲ್ಲಿದ್ರು. ಅಧಿಕಾರಿಗಳು ಬಾಗಿಲು ತಟ್ಟಿದಾಗ ಶಾಹಿದ್ ಬಾಗಿಲನ್ನ ತೆರೆದಿದ್ರು. ಈ ಘಟನೆಯ ನಂತರ ಪ್ರಿಯಾಂಕಾ ಮತ್ತು ಶಾಹಿದ್ ಅವರ ಸಂಬಂಧದ ಬಗ್ಗೆ ಚರ್ಚೆ ಕಾಡ್ಗಿಚ್ಚಿನಂತೆ ಹರಡಿತು. ಆದರೆ ಪ್ರಿಯಾಂಕಾ ಮತ್ತು ಶಾಹಿದ್ ಅವರ ಸಂಬಂಧ ಉಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಪ್ರಿಯಾಂಕಾ ಶಾಹಿದ್ನಿಂದ ದೂರವಿರಲು ಪ್ರಾರಂಭಿಸಿದ್ರು. ಕೊನೆಗೆ ಇಬ್ಬರೂ ಬೇರೆಯಾಗಲು ನಿರ್ಧರಿಸಿದ್ರು. ಪ್ರಿಯಾಂಕಾ ಮತ್ತು ಶಾಹಿದ್ ಇಂದು ತಮ್ಮ ಜೀವನದಲ್ಲಿ ಬಹಳ ದೂರ ಬಂದಿದ್ದಾರೆ. ಇಬ್ಬರು ತಮ್ಮ ಖಾಸಗಿ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾರೆ. ಪ್ರಿಯಾಂಕಾ ಸದ್ಯ ಹಾಲಿವುಡ್ನಲ್ಲಿ ಬ್ಯುಸಿ ಇದ್ದಾರೆ. ಅವರು SSMB 29 ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ರಾಜಮೌಳಿ ನಿರ್ದೇಶನದ ಈ ಚಿತ್ರಕ್ಕೆ ಮಹೇಶ್ ಬಾಬು ಹೀರೋ ಆಗಿದ್ದಾರೆ. ಬಾಲಿವುಡ್ನಿಂದ ದೂರವಿದ್ದರೂ ಅಭಿಮಾನಿಗಳಲ್ಲಿ ನಟಿ ಪ್ರಿಯಾಂಕಾ ಚೋಪ್ರಾ ಸದಾ ಸುದ್ದಿಯಲ್ಲಿರ್ತಾರೆ. ಇಂದು ಅವರು ತಮ್ಮ ಪತಿ ನಿಕ್ ಜೋನಾಸ್ ಮತ್ತು ಮಗಳು ಮಾಲ್ತಿ ಮೇರಿ ಅವರೊಂದಿಗೆ ಸಂತೋಷದ ಜೀವನವನ್ನ ನಡೆಸುತ್ತಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಪ್ರಿಯಾಂಕಾ ಮತ್ತು ನಟ ಶಾಹಿದ್ ಕಪೂರ್ ನಡುವೆ ಸಂಬಂಧ ಸುದ್ದಿಯಲ್ಲಿತ್ತು. ಅವರ ಸಂಬಂಧ ಮದುವೆಯ ಹಂತಕ್ಕೆ ಹೋಯಿತು. ಆದರೆ ಮದುವೆ ಆಗಲಿಲ್ಲ. ಪ್ರಿಯಾಂಕಾಗೆ ಇಂದು ಜನ್ಮದಿನ. ಅವರು ಹಳೆಯ ಸಂಬಂಧದ ಬಗ್ಗೆ ನೋಡೋಣ. ಪ್ರಿಯಾಂಕಾ ಮತ್ತು ಶಾಹಿದ್ ಅನೇಕ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಅಭಿಮಾನಿಗಳು ದೊಡ್ಡ ಪರದೆಯಲ್ಲೂ ಅವರ ಕೆಮಿಸ್ಟ್ರಿಯನ್ನ ಇಷ್ಟಪಟ್ಟರು. ಚಲನಚಿತ್ರಗಳ ಹೊರತಾಗಿಯೂ ಇಬ್ಬರು ಅನೇಕ ಸ್ಥಳಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು. ಅವರ ಸಂಬಂಧವು ವಿಭಿನ್ನ ತಿರುವು ಪಡೆಯುವ ಮೊದಲು ಒಂದು ದೊಡ್ಡ ಘಟನೆ ಸಂಭವಿಸಿತು ಮತ್ತು ಇಬ್ಬರು ಬೇರೆಯಾಗಲು ನಿರ್ಧರಿಸಿದ್ರು. ಒಂದು ಕಾಲದಲ್ಲಿ ಪ್ರಿಯಾಂಕಾ ಮತ್ತು ಶಾಹಿದ್ ಅವರ ಸಂಬಂಧ ಸುದ್ದಿಯಲ್ಲಿತ್ತು. ಆಘಾತಕಾರಿ ಘಟನೆಯ ನಂತರ ಅವರ ಸಂಬಂಧ ಬೆಳಕಿಗೆ ಬಂದಿತ್ತು. ಬೆಳಗಿನ ಜಾವ ಆದಾಗ ತೆರಿಗೆ ಇಲಾಖೆ ಪ್ರಿಯಾಂಕಾ ಅವರ ಮನೆಯ ಮೇಲೆ ದಾಳಿ ಮಾಡಿತು. ಮಾಧ್ಯಮ ವರದಿಗಳ ಪ್ರಕಾರ ಆ ಸಮಯದಲ್ಲಿ ಶಾಹಿದ್ ಪ್ರಿಯಾಂಕಾ ಅವರ ಮನೆಯಲ್ಲಿದ್ರು. ಅಧಿಕಾರಿಗಳು ಬಾಗಿಲು ತಟ್ಟಿದಾಗ ಶಾಹಿದ್ ಬಾಗಿಲನ್ನ ತೆರೆದಿದ್ರು. ಈ ಘಟನೆಯ ನಂತರ ಪ್ರಿಯಾಂಕಾ ಮತ್ತು ಶಾಹಿದ್ ಅವರ ಸಂಬಂಧದ ಬಗ್ಗೆ ಚರ್ಚೆ ಕಾಡ್ಗಿಚ್ಚಿನಂತೆ ಹರಡಿತು. ಆದರೆ ಪ್ರಿಯಾಂಕಾ ಮತ್ತು ಶಾಹಿದ್ ಅವರ ಸಂಬಂಧ ಉಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಪ್ರಿಯಾಂಕಾ ಶಾಹಿದ್ನಿಂದ ದೂರವಿರಲು ಪ್ರಾರಂಭಿಸಿದ್ರು. ಕೊನೆಗೆ ಇಬ್ಬರೂ ಬೇರೆಯಾಗಲು ನಿರ್ಧರಿಸಿದ್ರು. ಪ್ರಿಯಾಂಕಾ ಮತ್ತು ಶಾಹಿದ್ ಇಂದು ತಮ್ಮ ಜೀವನದಲ್ಲಿ ಬಹಳ ದೂರ ಬಂದಿದ್ದಾರೆ. ಇಬ್ಬರು ತಮ್ಮ ಖಾಸಗಿ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾರೆ. ಪ್ರಿಯಾಂಕಾ ಸದ್ಯ ಹಾಲಿವುಡ್ನಲ್ಲಿ ಬ್ಯುಸಿ ಇದ್ದಾರೆ. ಅವರು SSMB 29 ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ರಾಜಮೌಳಿ ನಿರ್ದೇಶನದ ಈ ಚಿತ್ರಕ್ಕೆ ಮಹೇಶ್ ಬಾಬು ಹೀರೋ ಆಗಿದ್ದಾರೆ.